ವಶಕ್ಕೆ ಪಡೆದ ಬಗ್ಗೆ ಬಿ ನಾಗೇಂದ್ರ ಅವರ ಫಸ್ಟ್ ರಿಯಾಕ್ಷನ್ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪ್ರಕರಣದ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ನಾಗೇಂದ್ರ ಅವರ ಕ್ವಿಕ್ ರಿಯಾಕ್ಷನ್ ಇದೆ. ಇಡಿ ಕಚೇರಿಗೆ ಕರೆತಂದ ವೇಳೆ ನಾಗೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನನಗೇನೂ ಗೊತ್ತಿಲ್ಲ ಅಂತಾರೆ. ನಾಗೇಂದ್ರ ಅವರನ್ನ ಮನೆಯಲ್ಲಿಯೇ ವಶಕ್ಕೆ ಪಡೆದು ಶಾಂತಿನಗರ ಇಡಿ ಕಚೇರಿಗೆ ಈಗ ಕರೆತಂದಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆಗ ಮಾಧ್ಯಮದವರು ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನನಗೇನೂ ಗೊತ್ತಿಲ್ಲಪ್ಪ ಈ ಪ್ರಕರಣದ ಬಗ್ಗೆ ಅಂತ ಕ್ವಿಕ್ ರಿಯಾಕ್ಷನ್ ಮಾತ್ರ ನಾಗೇಂದ್ರ ಅವರಿಂದ ಸಿಗುತ್ತೆ. ಇನ್ನು ನಿನ್ನೆ ವಿಚಾರಣೆವರೆಗೂ ಕೂಡ ನಿನ್ನೆ ರಾತ್ರಿ ಆಗಿರುವಂತಹ ವಿಚಾರಣೆವರೆಗೂ ಕೂಡ ನಾಗೇಂದ್ರ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರುವಂಥ ಉತ್ತರ ಕೊಡ್ತಾ ಇರಲಿಲ್ವಂತೆ. ಆ ಉತ್ತರವನ್ನು ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ ಅನ್ನೋ ಮಾಹಿತಿ ಇತ್ತು. ಸೊ ಇಡಿ ಅಧಿಕಾರಿಗಳಿಗೆ ಸಹಕರಿಸಲಿಲ್ವೋ ಅಥವಾ ನಾಗೇಂದ್ರ ಅವರ ಪಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿದೆಯೋ ಗೊತ್ತಿಲ್ಲ. ಅದು ತನಿಖೆಯ ನಂತರನೇ ಈ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಆದರೆ ಸದ್ಯಕ್ಕೆ ಅವ್ರನ್ನ ಮನೆಯಲ್ಲಿಯೇ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆತಂದಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮಾಧ್ಯಮದವರಿಗೆ ಈ ಪ್ರಕರಣದ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನುವಂಥ ಕ್ವಿಕ್ ರಿಯಾಕ್ಷನ್ ನೀಡ್ತಾರೆ ಇಡಿ ಅಧಿಕಾರಿಗಳು. ಅವ್ರನ್ನ ಇಡಿ ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಶಾಂತಿನಗರದಲ್ಲಿರುವ ಇಡಿ ಕಚೇರಿಯ ಬೇಸ್ಮೆಂಟ್ನ ದೃಶ್ಯ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು. ಅವ್ರನ್ನ ಈ ಕಚೇರಿ ಒಳಗಡೆ ಕರ್ಕೊಂಡು ಹೋಗುವಂತಹ ಕೆಲಸ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ 94 ಕೋಟಿ ಹಣ ವರ್ಗಾವಣೆಯಾಗಿದೆ, ಅಕ್ರಮ ವರ್ಗಾವಣೆಯಾಗಿದೆ, ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಇಂಟರ್ಫಿಯರ್ ಆಗ್ತಾರೆ, ದಾಳಿ ಮಾಡ್ತಾರೆ. ಸೊ ಆದ್ರೆ ಈಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಆಗಿದೆ. ಆದ್ರೆ ಯಾವಾಗ ಈ ಹಗರಣ ಹೊರಗಡೆ ಬಂತು ಆವಾಗಿಂದ ರಾಜಕೀಯವಾಗಿ ಸರ್ಕಾರ ಮತ್ತು ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಸಾಕಷ್ಟು ಇರಿಸು ಮುರುಸನ್ನ ಅನುಭವಿಸಿರೋದನ್ನ ಈಗಾಗಲೇ ನಾವು ಗಮನಿಸಿದ್ದೀವಿ. ಆದ್ರೆ ಈಗ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ವಶಕ್ಕೆ ಪಡ್ಕೊಂಡಿರೋದ್ರಿಂದ ಈ ಪ್ರಕರಣಕ್ಕೆ ಸಾಕಷ್ಟು ಚುರುಕು ಮುಟ್ಟುತ್ತೆ. ಇನ್ನು ವಿಪಕ್ಷಗಳು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಆಗಿರಬಹುದು ಮತ್ತು ಬಿಜೆಪಿ ಆಗಿರಬಹುದು ಪ್ರತಿಭಟನೆ ಮಾಡಿರುವಂತಹ ಉದಾಹರಣೆಯನ್ನು ಕೂಡ ನಾವು ಈ ಹಿಂದೆ ಗಮನಿಸಿದ್ದೀವಿ. ಆದ್ರೆ ಈಗ ಇಡಿ ವಿಚಾರಣೆಗೆ ಒಳಪಡ್ತಾ ಇದ್ದಾರೆ ನಾಗೇಂದ್ರ ಅವರು. ಅಧಿಕೃತವಾಗಿ ಶಾಂತಿನಗರದ ಇಡಿ ಕಚೇರಿಗೆ ಅವರನ್ನ ಕರೆತರಲಾಗಿದೆ. ವಾಟ್ ನೆಕ್ಸ್ಟ್ ರಾಜಕೀಯವಾಗಿ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ರಿಯಾಕ್ಷನ್ ಕೇಳಿದಂತಹ ಸಂದರ್ಭದಲ್ಲಿ ತುಂಬಾ ಕೋಪದಿಂದಲೇ ಮಾತಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ, ವರದಿ ಆದ ನಂತರ ನಾಗೇಂದ್ರ ಅವರ ತಪ್ಪಿದ್ರೆ ಮುಂದಿನ ಕ್ರಮ ನಾವು ತಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ರಾಜ್ಯ ಸರ್ಕಾರದ ಭಾಗ ಆಗಿದ್ದಂತಹ, ಸಂಪುಟದ ಭಾಗ ಆಗಿದ್ದಂತಹ ಒಬ್ಬ ಸಚಿವ ಇಡಿ ಅಧಿಕಾರಿಗಳ ವಶದಲ್ಲಿ ಸದ್ಯಕ್ಕೆ ಇದ್ದಾರೆ. ಅದಷ್ಟೇ ಅಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ವಿಕೆಟ್ ಪತನವಾಗಿದ್ದು ಅದು ಬಿ ನಾಗೇಂದ್ರ ಅವರು. ನಾಗೇಂದ್ರ ಅವರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಆಯಿತು. ಮೊನ್ನೆ ರಾತ್ರಿನೇ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಆ ಪ್ರಕ್ರಿಯೆ ಈಗ ಬೆಳಗ್ಗೆ ಆಗಿದೆ. ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಶಾಂತಿನಗರದ ಇಡಿ ಕಚೇರಿಯಿಂದಲೇ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಪ್ರಜ್ವಲ್, ಈಗ ತಾನೇ ಇಡಿ ಅಧಿಕಾರಿಗಳು ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ ಬಿ ನಾಗೇಂದ್ರ ಅವರನ್ನ. ವಾಟ್ ನೆಕ್ಸ್ಟ್? ಸಭಾ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು. ಇಡಿ ಕಚೇರಿಗೂ ಕೂಡ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಬಂಧನದ ಪ್ರಕ್ರಿಯೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. 2 ದಿನಗಳ ಕಾಲ ಸತತವಾಗಿ ನಾಗೇಂದ್ರ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಸಾಕಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ರು. ಅದೇ ರೀತಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರನ್ನು ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಂದರೆ ನಿಗಮದಿಂದ ಯಾವ್ಯಾವ ಬೇರೆ ಖಾತೆಗಳಿಗೆ ಹಣ ಹೋಗಿತ್ತಲ್ಲ ಆ ಎಲ್ಲ
ಖಾತೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ರು. ಯಾವ ರೀತಿಯಲ್ಲಿ ಹಾಗಾದ್ರೆ ಈ ಒಂದು ನಿಗಮದಿಂದ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಅಧಿಕಾರಿ ಚಂದ್ರಶೇಖರ್ ಅವರು ಕೂಡ ಡೆತ್ ನೋಟ್ ನಲ್ಲಿ ನಾಗೇಂದ್ರ ಅವರ ಹೆಸರನ್ನ ಕೂಡ ಬರೆದಿಟ್ಟಿದ್ರು. ಅದೇ ರೀತಿಯಲ್ಲಿ ಆಡಿಯೋ ವೈರಲ್ ಆಗಿತ್ತಲ್ಲ, ಪರಶುರಾಮ್ ಮತ್ತೆ ಪದ್ಮನಾಭ ಅವರು ಮಾತನಾಡಿರುವಂತಹ ಆಡಿಯೋ, ಅದರಲ್ಲೂ ಕೂಡ ನೆಕ್ಕುಂಟಿ ನಾಗರಾಜ್ ಹಾಗೆ ಸಚಿವರ ಕಚೇರಿಯಿಂದ ನಮಗೆ ತೀವ್ರವಾದಂತಹ ಒಂದು ಒತ್ತಡ ಇತ್ತು ಅನ್ನುವಂಥ ವಿಚಾರವನ್ನು ಕೂಡ ಅವರು ಮಾತನಾಡುವಾಗ ಬಾಯ್ಬಿಟ್ಟಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ಎಲ್ಲ ಒಂದು ಕಡೆ ಸಚಿವರು ಏನಿದ್ದಾರೆ ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥ ಅನುಮಾನಗಳಿಗೆ ಪುಷ್ಟಿ ಕೊಡುವಂತ ರೀತಿಯಲ್ಲಿ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಹೋಗಿದ್ದು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ನಡೆಸಿದಂತಹ ವೇಳೆಯಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ನಿನ್ನೆಯೂ ಕೂಡ ಪರಿಶೀಲನೆ ನಡೆಸಿದಂತ ಎಲ್ಲವನ್ನ ಕೂಡ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ವಿಚಾರಣೆಯನ್ನು ಕೂಡ ಚಿತ್ರೀಕರಣವನ್ನು ಮಾಡ್ಕೊಂಡಿರುವಂತದ್ದು. ಅಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಯಾವ್ಯಾವ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿತ್ತು ಅವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಹಾಗೆ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ಅಂದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಹಣ ವರ್ಗಾವಣೆ ಆಯಿತು, ನಿಮ್ಮ ಗಮನಕ್ಕೆ ಬರದೆ ಹಣ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯನಾ? ನಾಗರಾಜ್ ನೆಕ್ಕುಂಟಿ ಅವರು ಕೂಡ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ಅವರು ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ? ನಿಮ್ಮ ಆಪ್ತ ಬೇರೆ, ನಿಮ್ಮ ಕಚೇರಿಯಿಂದಲೇ ಅವರು ಇರೋದ್ರಿಂದಾಗಿ ಈ ರೀತಿಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಮತ್ತೆ ಪದ್ಮನಾಭ ಅವರಿದ್ದಾರೆ, ಅವರು ಕೂಡ ಆಡಿಯೋದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಹಣ ಏನಿದೆ ಅದು ನಿಜವಾಗ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ವರ್ಗಾವಣೆ ಆಗಿತ್ತು, ಆದ್ರೆ ಯಾವುದು ಕೂಡ ನಿಗಮಕ್ಕೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ನಾವೆಲ್ಲರೂ ಕೂಡ ಜೈಲು ಸೇರ್ಬೇಕಾಗುತ್ತೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ರು ಆಡಿಯೋದಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಕೂಡ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗ್ತಾ ಹೋಗಿತ್ತು. ಮತ್ತೊಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳು ಕೂಡ ಜೈಲಿಗೆ ಹೋಗಿ ಪರಶುರಾಮ್ ಹಾಗೆ ಪದ್ಮನಾಭ ಅವರನ್ನ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಹಾಗೆ SIT ಕಚೇರಿಗೂ ಕೂಡ ತೆರಳಿದ್ರು. SIT ಕಚೇರಿಗೆ ಹೋಗಿ ಅಲ್ಲಿಂದಲೂ ಕೂಡ ಮಾಹಿತಿಯನ್ನು ಪಡೆಯುವಂತ ಒಂದು ಕೆಲಸವನ್ನ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ SIT ಅಧಿಕಾರಿಗಳು ಸುಮಾರು 200 ಅಕೌಂಟ್ ಅನ್ನ ಫ್ರೀಸ್ ಮಾಡಿದ್ರು. ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಒಂದು ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳೇ ಕಲೆ ಹಾಕಿದ್ರು. ಅನಂತರದಲ್ಲಿ ಇಡಿ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಾಕ್ಷಿಗಳನ್ನ SIT ಅಧಿಕಾರಿಗಳು ಕಲೆ ಹಾಕಿದ್ರಿಂದಾಗಿ ನಮಗೂ ಕೂಡ ನೀವು ಕಲೆ ಹಾಕಿರುವಂತಹ ಸಾಕ್ಷಿಗಳ ಒಂದು ಕಾಪಿಯನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳಿದ್ರು. ಹಾಗಾಗಿ SIT ಅಧಿಕಾರಿಗಳು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಂಡು ಬಂದಿದ್ರು. ಅವೆಲ್ಲವನ್ನ ಆಧರಿಸಿಕೊಂಡೇ ನಾಗೇಂದ್ರ ಅವರನ್ನ ಕೂಡ ತನಿಖೆ ವಿಚಾರಣೆ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ದದ್ದಲ್ರವ್ರನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಇವೆಲ್ಲವನ್ನ ಕೂಡ ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಸಚಿವರವರ ಕೈವಾಡ ಇಲ್ಲದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲೇ ಇಡಿ ಅಧಿಕಾರಿಗಳು ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಪ್ಷನ್ ಅನ್ನುವಂಥದ್ದು ನಾಗೇಂದ್ರ ಅವರಿಗೆ ಇಲ್ಲ. ಒಂದೇ ತಪ್ಪನ್ನು ಒಪ್ಪಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ತಪ್ಪಾಗಿದೆ, ಯಾರಿಂದ ತಪ್ಪಾಗಿದೆ ಅನ್ನೋದನ್ನಾದ್ರೂ ಕೂಡ ಅವರು ಬಾಯಿ ಬಿಡಬೇಕಾಗುತ್ತೆ. ಅನಂತರದಲ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳು ಕೂಡ ಹೊರಬರಬೇಕಾಗಿರುವಂಥದ್ದು. ನಾಗೇಂದ್ರ ಅವರು ಕೂಡ ಈಗ ಮಾತನಾಡುವಂತ ವೇಳೆಯಲ್ಲಿ ಹೇಳಿದ್ರು, ಮನೆಯಿಂದ ಕರೆದುಕೊಂಡು ಬಂದಿದ್ದಾರೆ, ಯಾವುದಕ್ಕೆ ಏನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಬಂದ್ರು. ಇನ್ನು ವಿಚಾರಣೆಗೆ ಅವರು ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗುತ್ತೆ. ಯಾಕಂದ್ರೆ 2 ದಿನಗಳ ಕಾಲ ವಿಚಾರಣೆ ಮಾಡಿದಂಥ ವೇಳೆಯಲ್ಲೂ ಕೂಡ ನಾಗೇಂದ್ರ ಅವರು ಅಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೊಟ್ಟಿದ್ರು. ನನಗೇನು ಕೂಡ ಗೊತ್ತಿಲ್ಲ, ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನಾಗರಾಜ್ ನೆಕ್ಕುಂಟಿ ಅವರು ಯಾಕೆ ಈ ರೀತಿ ಮಾಡಿದ್ರು ಅದು ಕೂಡ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಬಂದಿದ್ರು. ಈಗ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇಲ್ಲೂ ಕೂಡ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಅರೆಸ್ಟ್ ಏನಾದ್ರು ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದ್ರೆ ಖಂಡಿತವಾಗಿಯೂ ಕೂಡ ಅರೆಸ್ಟ್ ಪ್ರೊಸೀಜರ್ ಅನ್ನು ಕೂಡ ಅವರು ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥದ್ದೇ ಅದು ಗೊತ್ತಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸಭಾ ಪ್ರಜ್ವಲ್, ಇಡಿ ಅಧಿಕಾರಿಗಳು ಸಾಕಷ್ಟು ಕಡೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ದಾಳಿ ಮಾಡ್ತಾರೆ, ಕಡತಗಳನ್ನ ಪರಿಶೀಲಿಸ್ತಾರೆ, ತಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಫೈಲ್ ಆಗಿರಬಹುದು, ಕಂಪ್ಯೂಟರ್ ಆಗಿರಬಹುದು, ಅದನ್ನ ವಶಪಡಿಸ್ಕೊಂಡು ಬರ್ತಾರೆ. ಆದ್ರೆ ನೋಟಿಸ್ ಜಾರಿ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಆಗಿರೋದು ಬೇರೆ. ಜೊತೆಗೇನೆ ಅಧಿಕಾರಿಗಳು ಕರ್ಕೊಂಡು ಬಂದಿರೋದ್ರ ಹಿಂದಿರುವಂತಹ ಉದ್ದೇಶ ಏನು, ಪಾತ್ರವೇನು ಅಂತ? ಸಭಾ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡುವಂತದ್ದು ಯಾವಾಗ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಆರೋಪಿಗಳ ಪಾತ್ರ ನೇರವಾಗಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಥವಾ ಸ್ಪಷ್ಟವಾದಂತಹ ಒಂದು ಎವಿಡೆನ್ಸ್ ಸಿಗದೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ, ವಿಚಾರಣೆಗೆ ಕರೀತಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಇಡಿ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಒಂದು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿರಬಹುದು. ಆ ಒಂದು ರೀತಿಯಲ್ಲಿ ಹಾಗಾದ್ರೆ ಇವ್ರನ್ನ ಕರೆದುಕೊಂಡು ಬಂದ್ರ ಅನ್ನುವಂತ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಇಡಿ ಅಧಿಕಾರಿಗಳು ಯಾವಾಗಲೂ ಕೂಡ ನೋಟಿಸ್ ಅನ್ನ ಕೊಡಬೇಕು ಅಥವಾ ವಶಕ್ಕೆ ಪಡಿಬಾರದು ಅನ್ನುವಂಥದ್ದು ಏನೂ ಇಲ್ಲ. ಒಂದೊಮ್ಮೆ ನೋಟಿಸ್ ಅನ್ನ ಕೊಟ್ಟಂತಹ ವೇಳೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಮಾಹಿತಿಯನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಸದ್ಯದ ಮಟ್ಟಿಗೆ ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ನೋಟಿಸ್ ಅನ್ನ ಕೊಟ್ಟಿಲ್ಲ, ನೇರವಾಗಿ ಕರೆದುಕೊಂಡು ಬಂದಿದ್ದಾರೆ. ಇನ್ನು ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರು ಕೂಡ ವಿಚಾರಣೆಗೆ ಬರಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.